ಇಲ್ಲೊಂದು ಪುಟ್ಟು ಟೇಬಲ್ ಇದೆ ಹುಡುಗರ, ಆಬ್ಜೆಕ್ಟ್ ವಿತ್ ದ ರೆಸ್ಪೆಕ್ಟಿವ್ ಡೆನ್ಸಿಟಿ, ಸರಿನಾ? ಇವೆರಡು ಮಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಯಾವುದು ತೇಲುತ್ತೆ ಅಂತ ಹೇಳಿ ಪ್ರಶ್ನೆ. ಇವು ಪ್ರತಿಯೊಂದು ರೋ ಕಾಲಮಲ್ಲಿ ಎಕ್ಸಾಂಪಲ್ ಪೆಟ್ರೋಲ್ ಮತ್ತು ನೀರು ಯಾವುದು ತೇಲುತ್ತೆ ಅಂತ ಹೇಳಿ ನೀವಿಲ್ಲಿ ಬರಿಬೇಕು. ಪೆಟ್ರೋಲು ಲೆಡ್ಡಲ್ಲಿ ಮಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಯಾವ್ದು ತೇಲುತ್ತೆ ಅಂತ ಹೇಳಿ ನೀವಿಲ್ಲಿ ಬರಿಬೇಕಾಗುತ್ತೆ. ಅದು ನಿಮ್ಮ ಪ್ರಶ್ನೆ, ಸರಿನಾ? ಸೊ ಇವಾಗ ಪಾಸ್ ಮಾಡಿಕೊಂಡು ಇಷ್ಟು 1 2 3 4 5 6 ಈ 6 ಬ್ಲಾಕ್ನ ನೀವು ಫಿಲ್ ಮಾಡಬೇಕು. ಇವೆಲ್ಲ ಬೇಕಾಗಿಲ್ಲ, ಈ 6 ಮಾತ್ರ ಬರೀರಿ. ಹಾಂ, ವಾಟರ್ ಆ್ಯಂಡ್ ಮರ್ಕ್ಯುರಿ, ನೀರಿನ ರಿಲೇಟಿವ್ ಡೆನ್ಸಿಟಿ ಇದಕ್ಕಿಂತ ಕಮ್ಮಿ ಇದೆ ಅಲ್ವಾ? ಹಾಗಾಗಿ ದ ವಾಟರ್ ವಿಲ್ ಫ್ಲೋಟ್. ನೀರು ಮತ್ತು ಪೆಟ್ರೋಲಿನ ವ್ಯಾಲ್ಯೂ ಕಮ್ಮಿ ಇದೆ, ಹಾಗಾಗಿ ಪೆಟ್ರೋಲ್ ವಿಲ್ ಫ್ಲೋಟ್, ಸರಿನಾ? ನಾವು ಎಣ್ಣೆ ನೀರಲ್ಲಿ ಹಾಕ್ತು ಅಂತ ಹೇಳಿದ್ರೆ ಅದು ಮೇಲೆ ಬರುತ್ತೆ, ಹೌದಾ ಅಲ್ವಾ? ಸರಿ ತಾನೆ? ಪೆಟ್ರೋಲು ಇಲ್ಲಾಂದರೆ ಎಣ್ಣೆ ಮೇಲೆ ಬರುತ್ತೆ, ಆಯಿತಾ? ನೀವು ಒಂದು ವೆಬ್ ಸರ್ಚ್ ಮಾಡಿರಿ ಹುಡುಗರು, ಅದು ನಿಮ್ಮ ಹೋಮ್ವರ್ಕು. ಏನು ಸರ್ಚ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಆಯಿಲ್ ಸ್ಪಿಲ್, ಆಯಿತಾ? ಇದ್ರ ಬಗ್ಗೆ ನೀವು ಸ್ವಲ್ಪ ನೋಡಿ. ಮತ್ತು ವಾಟರ್ ಆ್ಯಂಡ್ ಲೆಡ್ಡು ತೂಕ ಇದೆ, ವಾಟರ್ ತೂಕ ಕಮ್ಮಿ ಇದೆ, ರಿಲೇಟಿವ್ ಡೆನ್ಸಿಟಿ ಕಮ್ಮಿ ಇದೆ, ಹಾಗಾಗಿ ಇಲ್ಲಿ ವಾಟರ್ ಅಂತ ಬರುತ್ತೆ. ಮರ್ಕ್ಯುರಿ ಆ್ಯಂಡ್ ಪೆಟ್ರೋಲ್ ಕಮ್ಮಿ ಇದೆ, ಹಾಗಾಗಿ ಪೆಟ್ರೋಲ್ ವಿಲ್ ಫ್ಲೋಟ್. ಮರ್ಕ್ಯುರಿ ಆ್ಯಂಡ್ ಲೆಡ್ ಕಮ್ಮಿ ಇದೆ, ಹಾಗಾಗಿ ಲೆಡ್ ವಿಲ್ ಫ್ಲೋಟ್ ಅಲ್ವಾ? ಅಷ್ಟೇ. ಪೆಟ್ರೋಲ್ ಮತ್ತು ಪೆಟ್ರೋಲ್ ವಿಲ್ ಫ್ಲೋಟ್, ಅಷ್ಟೇ, ಇನ್ನೇನಿಲ್ಲ, ಸರಿನಾ? ರಿಲೇಟಿವ್ ಡೆನ್ಸಿಟಿ ಹೇಗೆ ಉಪಯೋಗಿಸ್ಬೋದು, ಹೇಗೆ ನೋಡಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಹೇಳಿ ಕಾಣ್ತಾ ಇದೆ ತಾನೆ? ಸೊ ಸಿಂಪಲ್, ಯೂನಿಟ್ ಬರೆಯೋಂಗಿಲ್ಲ, ಮತ್ತು ಕ್ಲೀನಾಗಿ ಒಂದು ನಂಬರ್ಗಳು ಪುಟ್ಟದಾಗಿರುತ್ತೆ, ಆಯಿತಾ? ಹಾಗಾಗಿ ರಿಲೇಟಿವ್ ಡೆನ್ಸಿಟಿ ಉಪಯೋಗ ಬರುತ್ತೆ ಈ ರೀತಿಯಲ್ಲಿ, ಆಯಿತಾ? ಸೊ ಇವಾಗ ಪಾಸ್ ಮಾಡಿಕೊಂಡು ಬರ್ಕೊಳ್ರ.